ಮಕ್ಕಳಿಂದ ಸುಮ್ಮನೆ ಹಾಯ್ ಅನ್ಬೇಕು, ಅವರಿಂದ ಹಲೋ ಅನಿಸ್ಬೇಕು. ಮತ್ತು ನಾವು ಹಲೋ ಅಂದಾಗ ಅವ್ರ ಕಡೆಯಿಂದ ಹಾಯ್ ಅನಿಸ್ಬೇಕು, ಮಕ್ಕಳು ಆ್ಯಕ್ಟಿವ್ ಆಗ್ತಾರೆ. ಈಗ ಒಂದು ಸರ್ ನಿಮಗೆ ಸ್ವಲ್ಪ ನನಗೆ ಸರ್ ಅನ್ನಂಗೆ ಕೆಲವರು ಕುಂದ್ರ ರೀತಿನೇ ಹಂಗೆ ಇದೆಯೋ, ಹಂಗೆ ಕಣ್ಣು ಮುಚ್ಚಿ ಕುಂದಿರ್ತದ್ರೆ ಹಂಗೆ ಗೊತ್ತಾಗೆ ಹಾಯ್ ಹಲೋ ಹಲೋ ಹಾಯ್. ಅದನ್ನ ಮತ್ತೆ ಟ್ವಿನ್ಸ್ ರಾಗಬದ್ಧ ಹಾಯ್ ಹಲೋ ಹಲೋ ಹಾಯ್ ಹಾಗೆ ಮಾಡಿದ್ರೆ ಮಕ್ಕಳು ಸ್ವಲ್ಪ ಇಲ್ಲಿ ನಮ್ಮ ಕಡೆ ಸೇರ್ಕೊಂಡ್ಬಿಡ್ತಾರೆ. ನಾನು ಭಾಳ ಜನ ನಮ್ಮ ಲೆಕ್ಚರ್ಗಳಿಗೆ ಹೇಳ್ತಿರ್ತೀನಿ, ಯಾವಾಗಲೂ ಹಂಗೆ ಸರ್ ಕ್ಲಾಸಲ್ಲೇ ಮಕ್ಕಳೇ ಗಲಾಟೆ ಮಾಡ್ತಾರೆ, ಕಂಟ್ರೋಲ್ ಆಗಲ್ಲ ಅಂತಾರೆ. ನಾನು ಹೇಳೋದಷ್ಟೇ, ಅವರಿಗೆ ನಮ್ಮ ವಿಷಯ ಅವರಿಗೆ ಅರ್ಥ ಆಗಲಿಲ್ಲ ಅಂದರೆ ಮಾತ್ರ ಮಕ್ಕಳು ಗಲಾಟೆ ಮಾಡ್ತಾರೆ. ನಾವು ಹೇಳೋ ವಿಷಯ ಅವ್ರಿಗೆ ಅರ್ಥ ಆಯ್ತಂದರೆ ಖಂಡಿತವಾಗ್ಲೂ ಯಾರೂ ಗಲಾಟೆ ಮಾಡೋದಿಲ್ಲ ಅನ್ನೋದಕ್ಕೊಂದು ವಿಷಯ. ಆಮೇಲೆ ಸರ್ ಹೇಳ್ದಂಗೆ ಮಕ್ಕಳನ್ನ ನಾವು ಅವ್ರ ಬುದ್ಧಿಮಟ್ಟ ಹೆಂಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬರೋಬರ್ ಸರ್, ನಾವು ಕ್ಲಾಸ್ ಹೇಳ್ತಿರ್ತೀವಿ, ಮಕ್ಕಳು ನಾವು ಅಂದಿದ್ದನ್ನು ಚಾಚಿ ತಪ್ಪದೇ ಮಾಡ್ಬೇಕಂತ ಹೇಳಿರ್ತೀವಿ. ಆ ಮಕ್ಕಳು ಹಂಗೆ ನೋಡಿರ್ತೀವಿ. ನನ್ನ ಅನುಭವ ಹೇಳ್ತೀನಿ ನಾನು. ಗುರುಗಳಿಗೆ ಹೇಳಿದ ಮಾತೆಲ್ಲ ತಪ್ಪದೇ ಕೇಳಬೇಕಂತ ನಾವು ಮಕ್ಕಳಿಗೆ ಹೇಳ್ತಿದ್ವಿ. ಸ್ಕೌಟ್ ಆ್ಯಂಡ್ ಗೈಡ್ಸ್ ಏನು ಹೇಳ್ತದ, ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು, ಕಷ್ಟದಲ್ಲಿದ್ದವ್ರಿಗೆ ಸಹಾಯ ಮಾಡಬೇಕು. ಅದೇ ಸಲ ಹೋಗ್ತಿದ್ವಿ. ಸೀಟ್ ಅಲ್ಲೆಲ್ಲಿ ಸಿಕ್ಬಿಡು, ಒಂದೇ ಕಡೆ ಸಿಗಲಿಲ್ಲ. ನಮ್ಮದೊಂದು ಹುಡುಗನಿಗೆ ಡ್ರೈವರ್ ಪಕ್ಕ ಸೀಟ್ ಸಿಕ್ಬಿಟ್ಟಿದೆ. ನಾವು ಇನ್ನು ಕುಂತಿದ್ದೀವಿ. ಹೋಯ್ತು ಬಸ್ ಹೋಯ್ತು, ಒಂದು 10 ಕಿಲೋಮೀಟ್ರ್ ಆಯಿತು, 15 ಕಿಲೋಮೀಟ್ರ್ ಆಯಿತು, 20 ಕಿಲೋಮೀಟ್ರ್ ಆಯಿತು. ರೋಡ್ ಅಪ್ ಆ್ಯಂಡ್ ಡೌನ್. ಅವ್ನು ಡ್ರೈವರ್ ಹಂಗೆ ಕ್ಲಚ್ ಒತ್ತಾನೆ, ಹಿಂಗೆ ಗೇರ್ ಹಿಂಗೆ ಹಾಕ್ತಾನೆ, ಕ್ಲಚ್ ಒತ್ತಾನೆ, ಹಿಂಗೆ ಗೇರ್ ಹಾಕ್ತಾನೆ. ನಮ್ಮ ಹುಡುಗ ಅದನ್ನೇ ಅಬ್ಸರ್ವ್ ಮಾಡಿದ್ದಾನೆ. ಅಯ್ಯೋ ಎಷ್ಟೊಂದು ಕಷ್ಟಪಡ್ತಿದ್ದಾರೆ, ಒಬ್ಬರೇ ಆಗಿದ್ದಾರೆ, ಎಷ್ಟೊಂದು ಕಷ್ಟಪಡ್ತಿದ್ದಾರೆ. ನಮ್ಮ ಸರ್ ಹೇಳಿದ್ದು ಮತ್ತು ಕಷ್ಟದಲ್ಲಿದ್ದವ್ರಿಗೆ ಸಹಾಯ ಮಾಡ್ಬೇಕಂತ. ಅದು ನೆಕ್ಸ್ಟ್ ಒಂದು ಸ್ಟಾಪ್ ಹೋದ್ಮೇಲೆ ಅವ್ನು ಡ್ರೈವರ್ ಕೆಳಗೆ ಹಿಡಿದು ಎಂಟ್ರಿ ಬರ್ಕೊಂಬರಕ್ಕೆ ಹೋಗಿದ್ದಾನೆ. ಇವನೊಂದು ದೊಡ್ಡ ಕಲ್ಲು ತಂದ ಗೇರ್ ಬಾಕ್ಸ್ ಕಿತ್ತು ಕೈಯಾಗಿ ಹಿಡ್ಕೊಂಡು ಕುಂತಿದ್ದೆ ನಮ್ಮ ಹುಡುಗ. ಅವ್ನು ಡ್ರೈವರ್ ಒಂದು ಕ್ಲಚ್ ಅದು ಗೇರ್ ನೋಡಿ, ಗೇರೇ ಇಲ್ಲ. ಅಯ್ಯೋ ಗೇರ್ ಇಲ್ಲ, ಗೇರ್. ಸರ್ ನೋಡಿ, ನಾನು ಸ್ಕೌಟ್ ಆ್ಯಂಡ್ ಗೈಡ್ ಸರ್. ನಮ್ಮ ಸರ್ ಹೇಳಿದ್ರು ಕಷ್ಟದಲ್ಲಿದ್ದವ್ರಿಗೆ ಸಹಾಯ ಮಾಡಬೇಕು. ನೀವು ಅಲ್ಲಿಂದ ಕಿತ್ತಕ್ಕೆ ಪ್ರಯತ್ನ ಮಾಡ್ತಿದ್ದೀರಿ, ಸ್ಟೇರಿಂಗ್ ಬೇರೆ ನೋಡಬೇಕು, ಕಿತ್ತಬೇಕು. ಒಂದು ಕೈಯಲ್ಲಿ ನಿಮ್ಗೆ ಕಿತ್ತಕ್ಕಾಗಲಿಲ್ಲ, ಅದಕ್ಕೆ ನಾನೇ ಕಿತ್ತಿದ್ದೀನಿ, ತಗೊಳ್ಳಿ ಸರ್. ನೀವು ಅಲ್ಲಿ ಸ್ಕೌಟ್ ಮಕ್ಕಳು ಎಷ್ಟು ಇನ್ವಾಲ್ವ್ ಆಗಿಬಿಡ್ತಾರೆ ಅಂತ. ಅದಕ್ಕೆ ಹಾಸ್ಯ ಪ್ರಜ್ಞೆ ಅಂತಕ್ಕಂಥದ್ದು ಎಲ್ಲ ಹುಡುಕ್ತಿರ್ತದೆ ಸರ್. ಜೀವನದೊಳಗೆ ಇನ್ನೊಂದು ಗಂಡ ಹೆಂಡತಿ ಮತ್ತೆ ಸ್ವಲ್ಪ ಅನುಮಾನ ಇರಬಾರ್ದು. ಅವ್ರು ಈಗ ನೋಡಿ, ಇವರು ನಮ್ದು ಗಂಗಸಿದ್ದ ಸರ್ ಯಾವಾಗ್ಲೂ ನಗ್ತಾರೆ ನೋಡಿ. ಇನ್ನು ಹೇಳಕ್ಕಿಂತ ಮುಂಚೆ ನಗ್ತಾರೆ ನೋಡಿ. ನನಗೆ ಒಂದ್ ದಿವಸ ಅನುಮಾನ ಬಂತು, ಇಷ್ಟೊಂದು ಹೋಗ್ತಾರಲ್ಲ ಇವ್ರು, ಏನು ಸಂಸಾರದ ಗುಟ್ಟು ಅಂತ ಹೇಳಿ ಸರ್. ನಾನು ಹೇಳಿದೆ ಸರ್, ಏನು ಮದುವೆಯಾಗಿ ಇಷ್ಟು ವರ್ಷ ಆಯ್ತು, ನಾನು ಇನ್ನೂ ಒಂದು 10 ವರ್ಷ ಆಯ್ತು. ಮನೆಗೆ ಹೋದ್ರೆ ನಮ್ಗೆ ಅಳು ಬರುತ್ತೆ, ಮನೆ ಬಂದ್ರೆ ಯಾಕಾರ ಮನೆ ಬರುತ್ತೆ, ಮನೆಯಾಗ ಹೆಂಡತಿಗೆ ಎದುರು ಬಂದ್ರೆ ಯಾಕಾರ ಎದುರು ಬರುತ್ತೆ ಅನ್ನುವಂತ ಅಂದಾಗ ಸರ್ ಹೇಳಿದ್ ಒಂದೇ ಒಂದು, ಸರ್ ಸುಖ ಸಂಸಾರ ಇರಬೇಕಂದ್ರೆ ಏನು ಮಾಡಬೇಕಾಗಿಲ್ಲ, ಹೆಂಡತಿ ಏನಾರು ಅಡುಗೆ ಮಾಡಿಕೊಡ್ಲಿ. ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀನಿ ನಾನು, ಇಂಥ ಅಡುಗೆ ನಮ್ಮ ಮಗು ಮಾಡೇ ಇಲ್ಲ. ಅಮೃತ ಇದ್ದಂಗೆ ಅದು ಅಮೃತ ಇತ್ತು ಅಂದ್ಬಿಡ್ರಿ. ನಿಮ್ಮ ಹೆಂಡತಿ ನೋಡಿ ಎಷ್ಟು ಕಾಳಜಿ ಮಾಡ್ತಾಳ. ನನಗೆ ಅದೊಂದೇ ತಲೆಗೆ ಹೋಯ್ತು, ಯಾವಾಗ ಮನೆಗೆ ಹೋಗ್ಲಿ, ಯಾವಾಗ ಊಟ ಮಾಡಲಿ, ಯಾವಾಗ ಅಮೃತ ಅಲ್ಲಿ. ಮನೆಗೆ ಹೋದ ತಕ್ಷಣ ಹೆಂಡತಿ ಸಿಟ್ಟಲ್ಲೇ ಕುಂತಿದ್ಲು. ಕಾಲೇಜ್ ಮುಗಿಸ್ಕೊಂಡು ಹೋದೆ, ಹೊಟ್ಟೆ ಹಸ್ತಾ ಇದೆ, ಊಟ ಮಾಡ್ಬೇಕು ತಗೊಂಬ ಅಂದೆ. ಹೋಗಿ ಹೆಂಡತಿ ಒಂದು ಹೋಳಿಗೆ ಒಂದು ತುಪ್ಪ ಹಿಂಗೆ ಹಾಕಿ ಹಿಂಗೆ ಗಂಗಾಳದಲ್ಲಿ ಕೊಟ್ಲು. ಒಂದು ತುತ್ತು ಹಿಂಗೆ ಇಟ್ಕೋಬೇಕಾರೆ ಸರ್ ನೆನಪಾಯ್ತು ಹೇಳಿದ ಮಾತು. ಒಂದು ತುತ್ತು ಇಟ್ಕೊಂಡು, ಏನು ಹೋಳಿಗೆ ಮಾಡಿದ್ದಿ, ಅಮೃತ ಇದ್ದಂಗೆ ಅದು ಅಮೃತ. ನಮ್ಮಮ್ಮ ಇಂಥ ಹೋಳಿಗೆನೇ ಮಾಡಿಲ್ಲ ಜೀವನದಾಗ, ನಾ ಇಂಥ ಹೋಳಿಗೆನೇ ಉಂಡಿಲ್ಲ ಅಂದೆ ಸರ್. ಒಳಗಡೆ ಇರೋದೊಂದು ಚರಿಗೆ ತಗೊಂಡು ಟೊಳ್ಳು ತಲೆ ಕೊಡ್ತಾರೆ. ನಾನು ಮತ್ತೆ ಪರಿಚಯ, ಅಯ್ಯೋ ಅಮೃತ ಇದ್ದಂಗೆ ಅದು ಅಮೃತ, ಅಮೃತ ಹೊಡಿತಾಳಲ್ಲ ಅಂದೆ. ಅವಾಗ ನಾನು ಹೇಳ್ತೀನಿ, ಅಮೃತ ಇದ್ದಂಗೆ ಅದು ಅಮೃತ. ಮದುವೆಗೆ 10 ವರ್ಷ ಆಯ್ತು, ವರ್ಷ ಹೋಳಿಗೆ ಮಾಡೀನಿ, ಒಂದು ದಿವಸ ಚೆಂದ ಅಂದಿಲ್ಲ. ಇವತ್ತು ಬಾಜು ಮನೆ ಸುಜಾತ ಆಂಟಿ 2 ಹೋಳಿಗೆ ಕೊಟ್ಟಾಳ, ಅವ್ರು ನಿನಗೆ ಅಮೃತ ಇದ್ದಾಗ. ಅದಕ್ಕೆ ಸಂಸಾರ ಚಂದ ಆಗ್ಬೇಕಂದ್ರೆ ಒಂದೇ ಮಾತು ಕೇಳ್ಬೇಕು. ಆಮೇಲೆ ನಾನು ಸುಮ್ಮನೆ ಹೇಳ್ತೀನಿ ಸರ್, ನನ್ನ ಹೆಂಡತಿ ನನಗೆ ಆ್ಯಕ್ಚುಲಿ ಭಾಳ ಕಾಳಜಿ ಮಾಡ್ತಾರೆ. ಸುಮ್ಮನೆ ಆಚೆ ಕೇಳಿದೆ ಹೆಂಗಂದ್ರೆ, ಒಂದು ದಿವಸ ನಾನು ಹೆಂಡತಿಗೆ ಹೇಳಿದ ತಕ್ಷಣ ನಾನು ಹೇಳು ಪ್ರಿಯೆ, ನಿನಗಾಗಿ ಆಕಾಶಕ್ಕೆ ಹೋಗಿ ನಕ್ಷತ್ರಗಳು ತರಲಿ, ಸಮುದ್ರದ ಆಳಕ್ಕೆ ಹೋಗಿ ಮುತ್ತು ರತ್ನಗಳು ತರಲಿ, ನಿನಗಾಗಿ ಏನು ತರಲಿ ಹೇಳಂದೆ. ನಾವು ಕಲಬುರಗಿಯವರು, ಮದುವೆಗೆ 6 ವರ್ಷ ಆಗೈತಿ. ನೀ ಏನು ತಂದು ಕೊಟ್ಟು ನನಗೆ ಗೊತ್ತದ. ನಾಳೆ ಶಾಣ ಬಸ್ಸಪ್ಪನ ತೇರದ, ತಲೆ ಸ್ನಾನ ಮಾಡ್ಬೇಕು, ಬೋರಿಂಗ್ ಹೋಗಿ ಆಡ್ಕೊಡೋ ನೀರು ತೊಗೊಂಬಸ್ ಆಸೆಗೆ ಅನ್ಕೊಂಡು ನೋಡಿ. ಆಮೇಲೆ ಭಾಳ ಕಾಜಿ. ಒಂದೊಂದ್ಸರಿ ನಾನು ಹೋದ ತಕ್ಷಣ ಮನೆಯಾಗ ಊಟ ಮಾಡಿದೆ, ಒಂದು ತುತ್ತು ಅಂದ ತಕ್ಷಣ ಹೆಂಡತಿಗೆ ಲೇ ಅಡುಗೆ ಇವತ್ತು ನಿಮ್ಮ ಅವ್ವ ಮಾಡಿದಾಳ ಅಂದೆ, ನಿಮ್ಮಮ್ಮ ಮಾಡಿದಾಳ. ನಮ್ಮ ಅತ್ತೆ ಬಂದಿಲ್ಲ, ಹೆಂಡತಿ ತಾಯಿ ಬಂದಿಲ್ಲ ಸರ್. ಅವ್ರು ನಮ್ಮ ಮನೆಗೆ ಹೆಂಡತಿ ತಾಯಿನೇ ಬರ್ತಾಳೆ, ನಮ್ಮ ತಾಯಿ ಬರಲ್ಲ. ನಮ್ಮ ತಾಯಿ ಬಂದರೆ ಗ್ಯಾಸ್ ಎಲ್ಲ ಆಫ್ ಹೋಗ್ತಾವೆ, ನಿಜ ಸರ್. ನಮ್ಮ ಮನೇಲಿ ನಮ್ಮ ಅವ್ವ ಬರ್ತಾರಂದ್ರೆ ನನ್ನ ಹೆಂಡತಿ ತಲೆಗೊಂದು ಕಟ್ಕೊಂತಾಳೆ, ಕಾಲಿಗೊಂದು ಕಟ್ಕೊಂಡು ಮಕ್ಕ. ನಿಮ್ಮಪ್ಪ ನಿಮ್ಮವ್ವ ಬಂದ್ರಂದ್ರೆ 2 ಗ್ಯಾಸ್ ಓಪನ್ ಆಗ್ತದೆ, ರಂಗೋಲಿ ಚಿತ್ರ ಅನುಭವ. ಅವ್ರವ್ವ ಅಡಿಗೆ ಮಾಡಿಕೊಡ್ತೀನಿ. ಒಂದು ತುತ್ತಿಗೆ ಊಟ ಮಾಡಿದೆ, ನನ್ನ ಹೆಂಡತಿಗೆ ಇದೆ, ಅಡಿಗೆ ನಿಮ್ಮವ್ವ ಮಾಡ್ಯಾಳ ಅಂದೆ. ಇಲ್ಲ ರೀ ನಾನೇ ಮಾಡಿದ್ದೀನಿ. ಇಲ್ಲ ನಿಮ್ಮಮ್ಮನೇ ಮಾಡಿದಾಳ. ಇಲ್ರಿ ನಾನೇ ಮಾಡೀನಿ. ಗಂಡು ನನ್ನ ಮೇಲೆ ಎಷ್ಟು ಕಾಜಿ ಅದ, ಎಷ್ಟು ಪ್ರೀತಿ ಅದ.
ನಾ ಮಾಡಿದ ಅಡಿಗೆ ರುಚಿ ಗೊತ್ತಾಗ್ತದ, ನಮ್ಮ ಮಗು ಮಾಡಿದ ಅಡಿಗೆ ರುಚಿ ಗೊತ್ತಾಗ್ತದ್ರಿ. ನನ್ನ ಮ್ಯಾಗ ಎಟ್ಟರ ಕಾಜಿ ಅದ್ ನಿಮ್ಗೆ ಕರೆನ ಇವತ್ತು ಅಡಿಗೆ ನಮ್ಮ ಮಗು ಮಾಡಿದ ನಿಮ್ಗೆ ಹೆಂಗೆ ಗೊತ್ತಾಯ್ತು ನೋಡಿ, ಹೆಂಗ್ ಗೊತ್ತಾಯ್ತು ಹೇಳ್ರಿ, ಹೋಗ್ಲಿ ಬಿಡು ಅಂದೆ ನಾನು. ಇಲ್ಲೆಲ್ಲ ಹೆಂಗ್ ಗೊತ್ತಾಯ್ತು ಹೇಳ್ರಿ, ಬೇಡ ಸುಮ್ಮನಿರು ಅಂದೆ. ಹೇಳಲೇಬೇಕಂದ್ರೆ ಅವಾಗ ಏನ್ ದೊಡ್ಡ ಆಗತ್ತೀವು. Claps go.